ನಗರದ ದೀಪ, ಸ್ವಚ್ಛತೆಯ ದೀಪ, ಸುಂದರವಾದ ಅಚ್ಚುಕಟ್ಟಾದ ಬದುಕಿನ ದೀಪ ನಮ್ಮ ನಗರದ ತುಂಬೆಲ್ಲ ಬೆಳಗಲಿ. ನಮ್ಮ ನಿಮ್ಮ ಜೀವನದಲ್ಲಿ ಆರೋಗ್ಯ ಹೆಚ್ಚು ಬೆಳಗುವಂತಾಗಲಿ ಅನ್ನುವಂತಹ ವಾಕ್ಯದೊಂದಿಗೆ ನಾವು ಅವರ ಪೌರ ಕಾರ್ಮಿಕರು ನಗರದ ಕಸವನ್ನು ಎತ್ತುತ್ತಾರೆ. ಆದರೆ ನಾವೆಲ್ಲರೂ ಕೂಡಿ ಅವರಿಗೆ ಸನ್ಮಾನ ಮಾಡುವುದರ ಮೂಲಕ ಅವರ ಗೌರವವನ್ನ ಎತ್ತಿ ಹಿಡಿಯೋಣ ಎನ್ನುತ್ತಾ ಜೋರಾದ ಚಪ್ಪಾಳೆಯ ಮೂಲಕ ಆತ್ಮೀಯ ಅಭಿಮಾನದ ಗೌರವದ ಸ್ವಾಗತವನ್ನ ನೆರವೇರಿಸಿಕೊಡ್ಬೇಕಾಗಿ ವೇದಿಕೆ ಮೇಲೆ ಆಸೀನರಿರುವಂತಹ ಎಲ್ಲ ಗಣ್ಯಮಾನ್ಯರಲ್ಲಿ ಹಬ್ಬದ ವಾತಾವರಣಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸಂತೋಷ ಇರ್ತಕ್ಕಂಥ ಒಂದು ಘಟ್ಟ ಅಂತ ನಾನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತೀನಿ. ಈ ಒಂದು ಸಂತೋಷದ ಕಾರ್ಮಿಕರ ಪುರಸಭೆಯ ಕಾರ್ಮಿಕರ ಸಂತೋಷದಿಂದ ಇವತ್ತಿನ ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಸಮಾಜನ ತಿದ್ದುವಂಥ ಕೆಲಸ ಮತ್ತು ತಿಳಿಗೊಳಿಸ್ತಕ್ಕಂಥ ಕೆಲಸ ಈ ಪುರಸಭೆ ಕಾರ್ಮಿಕರ ಕರ್ತವ್ಯ ಅಂತ ನಾವು ಸಂದರ್ಭದಲ್ಲಿ ಆ ಕರ್ತವ್ಯ ನೀಗಿಸಬೇಕಾದರೆ ಪುರಸಭೆಯ ಕಾರ್ಮಿಕರು ಬಹಳ ಅನುಕಂಪದ ರೀತಿಯಲ್ಲಿ ವರ್ತಿಸಿ ಜನರ ಸೇವೆ ಮಾಡ್ತಕ್ಕಂಥ ಇವತ್ತು ಪುರಸಭೆಯ ಕಾರ್ಮಿಕರಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಇವತ್ತು ಇಡೀ ನಗರನೇ ಇವತ್ತೇನು ಬಂದರೆ ಪುರಸಭೆ ಕಾರ್ಮಿಕರು ಇದಾರಂತೆ ಇವತ್ತೇನು ಬಂದರೆ ಮಾನವೀಯ ಪಟ್ಟಣ ಇವತ್ತು ಸ್ವಚ್ಛತೆಯಿಂದ ಕಾಣ್ತಕ್ಕಂಥ ಇದು ನಮಗೆ ಕಾಣ್ತದಂತ ನಾವು ನಿಜವಾಗಿ ಹೀಗಾಗಿ ಅವರ ಕರ್ತವ್ಯ ಬಹಳ ಮುಖ್ಯವಾದಂಥದ್ದು. ಪುರಸಭೆ ಕಾರ್ಮಿಕರ ಕರ್ತವ್ಯ ಬಹಳ ಮುಖ್ಯವಾದಂಥದ್ದು. ಅದ್ರ ಜೊತೆಗೆ ಅವ್ರಿಗೆ ಎಷ್ಟು ನಾವು ನಮ್ಮೆಲ್ಲವರು ಹೇಳಿದ್ರು ಸಾಲದು ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ. ಹಾಗಾಗಿ ಪುರಸಭೆಯ ಕಾರ್ಮಿಕರ ಒಂದು ಅಂಗವಾಗಿ ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಆ ಒಂದು ನೆನಪಿನಗೋಸ್ಕರ ತಮ್ಮದೇ ಆದಂಥ ರೀತಿಯಲ್ಲಿ ಸ್ಪೋರ್ಟ್ಸ್ ಸಿದ್ಧಪಡಿಸಿ ಆಟ ಪಾಠಗಳ ವಿಜೇತ ಆದಂಥವರಿಗೆ ಇವತ್ತೇನೋ ಬಂದರೆ ಬಹುಮಾನ ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮ ಈ ಒಂದು ಸಂದರ್ಭದಲ್ಲಿ ಹಂಚಿಕೊಂಡು ಇವತ್ತು ಎಲ್ಲರಿಗೂ ಕೊಡ್ತಕ್ಕಂಥ ಕೆಲಸ ಪೌರ ಕಾರ್ಮಿಕರು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ ಇಷ್ಟಪಡ್ತಾರೆ. ಹೀಗಾಗಿ ಇಂಥ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಇವತ್ತು ಮಾನ್ಯ ಪುರಸಭೆಯಲ್ಲಿ ಒಳ್ಳೆಯ ರೀತಿಯಿಂದ ಒಳ್ಳೆಯ ಒಂದು ಸಂತೋಷ ಸಡಗರದಿಂದ ಈ ಕಾರ್ಯಕ್ರಮ ಇವತ್ತೇನಂತಂದರೆ ಏರ್ಪಡಿಸಿ ಇವತ್ತು ಪೌರ ಕಾರ್ಮಿಕರ ಸಂತೋಷಗಳು ಕೊಟ್ಟು ಅವರೇನಂತಂದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೂಡ ಅವರೇನಂತಂದರೆ ತಮ್ಮದೇ ಆದ ಒಂದು ಇದರಲ್ಲಿ ಕೆಲಸ ಮಾಡ್ತಕ್ಕಂಥ ಧೈರ್ಯ ಕೊಟ್ಟು ಅವರಿಗೆ ಏನಂತಂದರೆ ಮುಂದುವರಿಸತಕ್ಕಂಥ ಕೆಲಸ ಈ ಒಂದು ಅವರಿಗೆ ಧೈರ್ಯ ಕೊಟ್ಟಾಗ ಮಾತ್ರ ಅವರೇನಂತಂದರೆ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಾಗ ಹೀಗಾಗಿ ಇವತ್ತೇನಂತಂದರೆ ಪೌರ ಕಾರ್ಮಿಕರ ಸಾಧನೆ ಕೆಲಸ ಇವತ್ತು ನೋಡಿದಾಗ ಸಾಕಷ್ಟು ಏನಂತಂದರೆ ಅವರು ತೊಂದರೆಪಟ್ಟು ಕಷ್ಟಪಟ್ಟು ಗಡಿಪಾರ ಭಾಗದಿಂದ ಯಾವ ರೀತಿ ಸೇನಾನಿಗಳು ಮತ್ತು ಭಾರತದ ನಮ್ಮ ರೈತರ ಬೆನ್ನೆಲುಬಾಗಿರುವ ರೈತರು ಅದೇ ರೀತಿ ಮಾನವ ಪಟ್ಟಣದ ಅಭಿವೃದ್ಧಿಗೆ ಹೆಸರಾದಂತಹ ನಮ್ಮ ಪೌರ ಕಾರ್ಮಿಕ ಸಿಬ್ಬಂದಿಯವರಿಗೆ ಅವ್ರನ್ನ ಎಷ್ಟು ಹೋಗಿದ್ರು ಸಾಲದು. ಅವರ ಒಂದು ಕಷ್ಟದಲ್ಲಿ ಬೆಳಗ್ಗೆ ಮುಂಜಾನೆ ಎದ್ದು ಚಳಿಯಲ್ಲಿ ಮಳೆಯಲ್ಲಿ ಬಂದು ಮಾನವ ಪಟ್ಟಣನ ಸ್ವಚ್ಛಗೊಳಿಸಿ ನಮ್ಮ ಪೌರ ನಮ್ಮ ಪೌರ ಸದಸ್ಯರ ಎಲ್ಲರಿಗೂ ಜನಪ್ರತಿನಿಧಿಗಳಿಗೂ ಅವರು ಹೆಸರು ತರಲಿಕ್ಕೆ ಸಹಕಾರಿಯಾಗಿದ್ದಾರೆ. ಅವರೆಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯ ಸಂಪತ್ತು ಕೊಟ್ಟು ಕಳಿಸಲಿ. ಪೌರ ಕಾರ್ಮಿಕರಲ್ಲಿ ನಾನೊಂದು ಮನವಿ
ತಾವೆಲ್ಲರೂ ತಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ನೀಡಿ. ಶಿಕ್ಷಣದಿಂದಲೇ ಏನಾದರೂ ಸಾಧ್ಯವಾಗುತ್ತದೆ. ಭಾರತ ರಾಷ್ಟ್ರವನ್ನು ಬಲಿಷ್ಠವಾಗಿ ನಿರ್ಮಾಣ ಮಾಡಲಿಕ್ಕೆ ಶಿಕ್ಷಣ ಮತ್ತು ಯುವಶಕ್ತಿ ಸಹಕಾರಿಯಾಗ್ತದೆ ಅಂತ ನಮ್ಮ ಮಾತು. ಜಯ ಹಿಂದ್, ಜಯ ಕರ್ನಾಟಕ.